ಧಾರವಾಡದಲ್ಲಿ ಭೀಕರ ಅವಘಡ ಸಂಭವಿಸಿದೆ. ಧಾರವಾಡದಲ್ಲಿ ಸಂಭವಿಸಿರುವಂತದ್ದು ನಿರ್ಮಾಣ ಹಂತದ ಕಾಂಪ್ಲೆಕ್ಸ್ ಕುಸಿತ ಆಗಿದೆ. ಧಾರವಾಡದಲ್ಲಿ 20ಕ್ಕೂ ಹೆಚ್ಚಿನ ಮಂದಿ ಒಂದು ಅವಶೇಷಗಳ ಅಡಿ ಸಿಲುಕಿದ್ದಾರೆ ಎನ್ನುವಂತಹ ಶಂಕೆ ಕೂಡ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ಧಾರವಾಡದ ಕೆವಿಜಿ ಬ್ಲಾಕ್ ಬಳಿ ಇರುವಂತಹ ಕಾಂಪ್ಲೆಕ್ಸ್ ಬಳಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಧಾರವಾಡದಲ್ಲಿ ಆಗಿರೋ ಘಟನೆ ಇದು. ಧಾರವಾಡದಲ್ಲಿ ಭೀಕರ ಅವಘಡ ಸಂಭವಿಸಿದೆ. ನಿರ್ಮಾಣ ಹಂತದ ಕಾಂಪ್ಲೆಕ್ಸ್ ಕುಸಿತಗೊಂಡಿದ್ದು ಸುಮಾರು 20ಕ್ಕೂ ಹೆಚ್ಚಿನ ಜನ ಒಂದು ಅವಶೇಷಗಳ ಅಡಿ ಸಿಲುಕಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಹೊರ ಬರ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಾವೇದ್ ನೀಡ್ತಾರೆ. ಜಾವೇದ್, ಹೆಂಗಾಯ್ತು ಈ ಅವಘಡ? ಈಗ ಅವಶೇಷಗಳ ಅಡಿ ಜನ ಸಿಗಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರನ್ನ ಬಿಡಿಸೋ ಪ್ರಯತ್ನ ಆಗ್ತಿದ್ಯಾ ಹೇಗೆ ಜಾವೇದ್? ಜಾವೇದ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೆಂಗಾಯ್ತು ಈ ಘಟನೆ ಅಂತ? ಇದು ನಿರ್ಮಾಣದಲ್ಲಿ ಹಂತದಲ್ಲಿರುವಂತ ಒಂದು ಬಿಲ್ಡಿಂಗ್ ಆಗಿತ್ತು. ಕೆಳಗಡೆ ಏನಂತ ಹೇಳಿದ್ರೆ ಸಾಕಷ್ಟು ಒಂದು 30ರಿಂದ 40 ಅಂಗಡಿಗಳನ್ನ ಏನಂತ ಹೇಳಿದ್ರೆ ನಿರ್ಮಾಣ ಮಾಡಲಾಗಿತ್ತು. ಅದು ಏನಂತ ಹೇಳಿದ್ರೆ ಇವತ್ತು ಏಕಾಏಕಿ ಕುಸಿದು ಬಿದ್ದಿದ್ರಿಂದ ಒಳಗಡೆ ಇರುವಂತ ಏನು ಕಾಂಪ್ಲೆಕ್ಸ್ ನಲ್ಲಿ ಕೆಲವೊಂದು ಅಂಗಡಿಯನ್ನು ಆರಂಭಿದ್ದು ಅದರಲ್ಲಿ ಜನ ಸಿಲುಕೊಂಡಿರುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಒಳಗಡೆ 4 ರಿಂದ 5 ಅಂಗಡಿಗಳು ಏನು ಆರಂಭವಾಗಿದ್ದು ಅದರಲ್ಲಿ ಏನಂತ ಹೇಳಿದ್ರೆ ಅಂಗಡಿ ಮಾಲಕರು ಕೂಡ ಏನಂತ ಅದ್ರ ಜೊತೆಗೆ ಏನಂದ್ರೆ ಗ್ರಾಹಕರು ಕೂಡ ಇದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಗೊತ್ತಾಗಿರುವಂತದ್ದು. ಅಲ್ಲ ಜಾವೇದ್, ಏನ್ ಕಾರಣ ಅಂತಾರೆ? ಯಾಕೆ ಬಿತ್ತು ನಿರ್ಮಾಣ ಹಂತದ ಕಟ್ಟಡ ಅಂತಾರೆ ಅಂತ ಅಲ್ಲಿನ ಜನ ಏನ್ ಹೇಳ್ತಾರೆ? ಇದು ಏನು ನಿರ್ಮಾಣದಲ್ಲಿ ಹಂತದಲ್ಲಿರುವಂತ ಏನು ಕಟ್ಟಡ ಇದೆ ಅದು ಸರಿಯಾಗಿ ಏನಂತ ಹೇಳಿದ್ರೆ ಒಂದು ಒಳ್ಳೆಯ ಕೆಲಸ ಮಾಡಿರ್ಲಿಕ್ಕಿಲ್ಲ ಅನ್ನುವಂತ ಒಂದು ಸಂಶಯ ಕೂಡ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಕಳಪೆ ಕಾಮಗಾರಿಯಿಂದಲೇ ಏನಂತ ಹೇಳಿದ್ರೆ ಇದೊಂದು ಬಿದ್ದಿರುವಂತ ಹೆಚ್ಚಿನ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ. ಯಾಕಂತ ಹೇಳಿದ್ರೆ ಪ್ರಮಾಣದಲ್ಲಿ ಅಂಗಡಿ ಏನು ಕಾಂಪ್ಲೆಕ್ಸ್ ನಿರ್ಮಾಣ ಆಗದೆ ಇದ್ರು ಕೂಡ ಏನಂತ ಹೇಳಿದ್ರೆ ಒಳಗಡೆ ಅಂಗಡಿಗಳನ್ನ ಆರಂಭ ಮಾಡಲಾಗಿತ್ತು. ಹೀಗಾಗಿ ಏನಂತ ಹೇಳಿದ್ರೆ ಮೇಲ್ಗಡೆ ಏನು ಕಟ್ಟಡದ ಕೆಲಸ ಕೂಡ ನಡೆದಿರುವಂತದ್ದು. ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಇವತ್ತು ಏಕಾಏಕಿ ಸುಮಾರು 15-20 ನಿಮಿಷಗಳ ಹಿಂದೆ ಜಾವೇದ್, ಸ್ಥಳಕ್ಕೆ ಯಾರಾದ್ರೂ ಬಂದಿದ್ದಾರಾ? ರಕ್ಷಣೆ ಪಡೆಗಳು ಬಂದಿದ್ಯಾ? ಕೆಲಸಗಳು ಆಗ್ತಾ ಇದ್ಯಾ? ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ಲಿಕ್ಕೆ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಮೆಹಬೂಬ್ ಅನ್ನುವಂಥವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೆಹಬೂಬ್ ಅವರೇ. ಮೆಹಬೂಬ್ ಅವ್ರೆ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್, ಇದು ಧಾರವಾಡದಲ್ಲಿ ಆಗಿರುವಂತಹ ಘಟನೆ. ನಿರ್ಮಾಣ ಹಂತದ ಕಟ್ಟಡ ಕುಸಿದಿದೆ. ಪರಿಣಾಮ ಸುಮಾರು 20ಕ್ಕಿಂತ ಹೆಚ್ಚಿನ ಜನ ಒಂದು ಅವಶೇಷಗಳ ಅಡಿ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಹೊರ ಬರ್ತಾ ಇದೆ. ಬನ್ನಿ ಮತ್ತೆ ಸಂಪರ್ಕಕ್ಕೆ ಮೆಹಬೂಬ್, ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಸಿಕ್ಕಿದ್ದಾರೆ. ಮೆಹಬೂಬ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೆಂಗಾಯ್ತು? ನೀವ್ ಅಲ್ಲೇ ಇದ್ರೆ ಹೇಗೆ? ಇಲ್ಲೇ ಇದ್ದೀರಿ ಮೇಡಮ್. ಅದು 7 ಅಂತಸ್ತು ಬಿಲ್ಡಿಂಗ್ ಐತ್ರಿ ಅದು. ಹೆಂಗ್ ಬಿತ್ತು ಅದು? ಅದು ನೋಡ್ತಾ ಅವಾಜ್ ಬಂತ್ರಿ, ಎಲ್ಲಾರು ಓಡಾಕುಂತ್ರಿ. ಒಂದಿಷ್ಟು ಮಂದಿ ಒಳಗೆ ಸಿಕ್ಕೊಂಡ್ರಿ ಮೇಡಮ್. ಈಗ ಎಲ್ಲರೂ ಇಲ್ಲಿ ಸಾರ್ವಜನಿಕರು ಕೈ ಕೊಡ್ಸಂತಾರೆ ಮೇಡಮ್ ಎಲ್ಲ ತೆರವುಗೊಳಿಸಕ. ಎಷ್ಟ್ ಜನ ಇದ್ರು ಆ ಒಂದು ಕಟ್ಟಡದೊಳಗೆ? ಹೋಟೆಲ್ ಚಾಲು ಐತ್ರಿ ಮೇಡಮ್. ಅಪೋಲೋ ಅಂತೇಳಿ ಒಂದು ಔಷಧ ಅಂಗಡಿ ಚಾಲು ಐತ್ರಿ ಮೇಡಮ್. ಕೆಲಸ ನಡೆಯಂತ್ರಿ ಮೇಡಮ್. ಅದು ಅಲ್ಲ, ಸುಮಾರು ಎಷ್ಟ್ ಜನ ಇದ್ರು ಒಳಗ ಆ ಸಂದರ್ಭದಲ್ಲಿ ಅಂತ? ಇರ್ಬೋದ್ರಿ ಮೇಡಮ್, ಒಂದು 50-60 ಮಂದಿ ಇರ್ಬೋದ್ರಿ ಮೇಡಮ್. ಏನ್ ಅದ್ರ ಅಂದಾಜ ಆಗಿಲ್ರಿ ಮೇಡಮ್. ಯಾರು ಸಿಕ್ಕಿಲ್ಲ ಮೇಡಮ್. ಈಗ ಎಲ್ರು ಕೂಡ ಒಂದು ಏನ್ ಕಟ್ಟಡ ಬಿದ್ದಿದೆ ಅದ್ರ ಅಡಿನೇ ಅವಶೇಷ ಒಳಗ ಅದಾರ ಅಂತಾರ್ರಿ ಮೇಡಮ್. ಎಲ್ಲ ಅವಶೇಷ ಒಳಗ ಅದಾರ ಅಂತಾರ್ರಿ ಮೇಡಮ್. ಏನ್ ಈಗ ಸ್ಥಳಕ್ಕೆ ಯಾರಾದ್ರೂ ಬಂದಿದಾರಾ? ಅಂತಿಲ್ರಿ ಮೇಡಮ್. ಸ್ಥಳಕ್ಕೆ ಯಾರಾದ್ರೂ ಬಂದಿದಾರಾ? ಬಂದಿದಾರಿ. ಫೈರ್ ಬ್ರಿಗೇಡ್ದವ್ರು ಬಂದಿದಾರಿ, ಪೊಲೀಸರು ಬಂದಿದಾರಿ. ನಿಮ್ ಊಹೆ ಪ್ರಕಾರ ಸುಮಾರು ಎಷ್ಟ್ ಜನ ಸಿಗಾಕೊಂಡಿರ್ಬೋದು ಅದ್ರಲ್ಲಿ ಅನ್ಸುತ್ತೆ ಮೆಹಬೂಬ್ ಅವರೇ? ಒಂದ್ 50 ಮಂದಿ ಸಿಗಾಕೊಂಡಿರ್ಬೇಕು ಅಂತಾರ್ರಿ ಮೇಡಮ್. ಇನ್ನೂ ಅದು ಕನ್ಫರ್ಮ್ ಆಗಿಲ್ರಿ ಮೇಡಮ್. ಏನ್ ಮಾಡ್ತಾ ಇದ್ರು ಅಂದ್ರೆ ಕೆಲ್ಸ ಮಾಡ್ತಾ ಇದ್ರ ಅಥವಾ ಏನ್ ಮಾಡ್ತಿದ್ರು ಅಂತ ಜನ? ಕನ್ಸ್ಟ್ರಕ್ಷನ್ ಹೊಸ ಬಿಲ್ಡಿಂಗ್ ಮೇಡಮ್. ಇದು ಇನ್ನು ಕನ್ಸ್ಟ್ರಕ್ಟ್ ಆಗ್ತಾ ಇತ್ತು, ಇನ್ನು ಕೆಲಸ ನಡೆಯಂತೈತಿ. ಇಲ್ಲ ಅದ್ರೊಳಗೆ ಚಾಲು ಆಗಿತ್ರಿ ಮೇಡಮ್. ಅಲ್ಲ, ಏನ್ ಅನ್ಸುತ್ತೆ? ಇನ್ನು ಕಟ್ಟಿ ಪೂರ್ಣನೇ ಆಗಿಲ್ಲ, ಅಷ್ಟು ಬೇಗ ಕಟ್ಟಡ ಕುಸ್ತಿದೆ ಅಂದ್ರೆ ಏನ್ ಕಾರಣ ಅನ್ಸುತ್ತೆ ನಿಮ್ಗೆ ಮೆಹಬೂಬ್ ಅವ್ರೆ? ಅದು ಹೆಚ್ಚಿ ನಮ್ಗೆ ಗೊತ್ತಾಗೋದಿಲ್ರಿ ಮೇಡಮ್. ಅದು ಬಂದ್ ಹೇಳ್ಬೇಕ್ರಿ ಮೇಡಮ್. ಅಲ್ಲ, ಸುಮಾರು ಎಷ್ಟ್ ಅಂತಸ್ತಿನ ಕಟ್ಟಡ ಅದು ಮೆಹಬೂಬ್ ಅವ್ರೆ? ಸಾರಿ ಮೇಡಮ್, ಎಷ್ಟ್ ಅಂತಸ್ತಿನ ಕಟ್ಟಡ ಅದು ಅಂತ? ಎಷ್ಟ್ ಆಫ್ ಟಿಯರ್ ಅದು ಅಂತ? ಒಂದ್ 7 ಅಂತಸ್ತು ಬಿಲ್ಡಿಂಗ್ ಇದೆ. ಕಂಪ್ಲೀಟ್ ಆಗಿ 7 ಅಂತಸ್ತಿನ ಕಟ್ಟಡ ಕಂಪ್ಲೀಟ್ ಆಗಿ ಬಿದ್ದು ಕುಸ್ತಿದೆ ಇವಾಗ. ಪೂರ ತಾಗಿ ಬಿದ್ದಿದೆ ಮೇಡಮ್. ಎಲ್ಲಾ ನೆಲಕ್ಕೆ ಕಚ್ಚಿದೆ ಮೇಡಮ್. ಅಕ್ಕಪಕ್ಕದಲ್ಲಿದ್ದವ್ರಿಗೆ ಏನೂ ಆಗಿಲ್ಲ? ಅಕ್ಕಪಕ್ಕದಲ್ಲಿ ಏನಾದ್ರು ಓಡಾಗಿದ್ದಾರೆ ಮೇಡಮ್. ಒಳಗಿದ್ದವ್ರು ಸಿಕ್ಕೊಂಡಿದ್ದಾರೆ. ಇದು ಮಾಹಿತಿ ಏನಾಗತ್ತಿಲ್ರಿ ಮೇಡಮ್. ನೋಡ್ಬೇಕು. ಸುತ್ತಮುತ್ತ ಏನಾದ್ರು ಅಂಗಡಿಗಳಿದ್ವಾ?
ಹಾ ಸುತ್ತಮುತ್ತ ಏನಾದ್ರು ಅಂಗಡಿಗಳು ಅಥವಾ ಜನ ಏನಾದ್ರು ಓಡಾಡ್ತಿದ್ರಾ? ಈಗ GCB ಎಲ್ಲ ಬಂದಿದಾವ್ರಿ ಮೇಡಮ್ ಇಲ್ಲಿ. ಹಾ GCB ಒಳ್ಳೆದ್ರ ಕೆಲಸ ಮಾಡ್ತಿದಾವ್ರಿ ಮೇಡಮ್. ಈಗೇನು ರಕ್ಷಣಾ ಪಡೆಗಳು ಬಂದಿದ್ಯಾ? ಅದನ್ನ ಎತ್ತೋ ಕೆಲಸಗಳು ಆಗ್ತಿದ್ಯಾ ಹೇಗೆ ಮೆಹಬೂಬ್ ಅವರೇ? ಹಾ ಎಸ್, ಇದಿಷ್ಟು ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಮಾತನಾಡ್ತಾ ಇರುವಂತಹ ಮಾತು. ಗಮನಿಸ್ತಾ ಇದ್ರ, ಇದು ಅಲ್ಲಿ ಸಿಲುಕಿಕೊಂಡು ಗಾಯ ಆಗಿರ್ತಾರೇನೋ ಅವರನ್ನ ಒಂದು ರಕ್ಷಣೆ ಮಾಡುವಂತಹ ಅಥವಾ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯ ಅವ್ರನ್ನ ಆಸ್ಪತ್ರೆಗಳಿಗೆ. ಬನ್ನಿ, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ಲಿಕ್ಕೆ ಮತ್ತೊಬ್ಬ ಪ್ರತ್ಯಕ್ಷದರ್ಶಿ ಪ್ರಭು ಅನ್ನೋರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಭು ಅವರೇ ನಮಸ್ತೆ. ನಮಸ್ತೆ. ಹೆಂಗಾಯ್ತು ಈ ಘಟನೆ ಪ್ರಭು ಅವರೇ? ಏನ್ ಮೇಡಮ್, ಅದು ನ್ಯೂ ಬಿಲ್ಡಿಂಗ್ ಇದು. ಸಡನ್ ಕೊಲಾಪ್ಸ್ ಆಗ್ಬಿಟ್ಟಿದೆ. ಅಲ್ಲ, ಏನ್ ಕಾರಣ ಅನ್ಸುತ್ತೆ ನಿಮ್ಗೆ ಅಂತ? ಏನ್ ಕಾರಣ ಮೇಡಮ್, ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಇರ್ಬೋದು. ಅಲ್ಲ, ಎಷ್ಟು ಜನ ಇದ್ರು ಪ್ರಭು ಅವರೇ? ಎಷ್ಟು ಜನ ಕೆಲಸ ಮೇಡಮ್ 70 to 80 ಇದ್ರು ಮೇಡಮ್. 70 ರಿಂದ 80. ಹಲೋ, ಹೇಳಿ ಪ್ರಭು ಅವರು, ಎಷ್ಟು ಜನ ಇದ್ರು ಅಂತ? ಮೇಡಮ್ 70 ರಿಂದ 80 ಜನ ಇದ್ರು. ಈಗ ಅಷ್ಟು ಜನ ಕೂಡ ಸಿಗಾಕೊಂಡಿದಾರ ಪ್ರಭು ಅವರೇ? ಹೌದೌದು ಮೇಡಮ್. ಎಲ್ಲ ಈಗ ಪೊಲೀಸರು ಅವರು ಎಲ್ಲ ಫೈರ್ ಬ್ರಿಗೇಡ್ ಅವರೆಲ್ಲ ಬಂದು ಎಷ್ಟು ಜನ ಬಂದಿದ್ದಾರೆ? ಪೊಲೀಸರು ಮತ್ತೆ ರಕ್ಷಣಾ ಪಡೆಗಳು ಹೆಂಗ್ ಕೆಲಸ ಶುರು ಮಾಡಿದಾರ ಹೇಗೆ? ಹಾ ಮೇಡಮ್, ಎಲ್ಲ ಸ್ಟಾರ್ಟ್ ಆಗಿದೆ ಮೇಡಮ್. ಓಕೆ ಓಕೆ. ಎಸ್ ಪ್ರಭು ಅವರೇ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಬನ್ನಿ, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ಲಿಕ್ಕೆ ಹುಬ್ಳಿ ಕಮಿಷನರ್ ನಾಗರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಿಮಗೆ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಸ್ಪಷ್ಟ ಚಿತ್ರಣ ಕೊಡ್ತೀವಿ. ಅಲ್ಲ ಸರ್, ಈಗ ಸ್ಥಳದಲ್ಲ ಇದ್ದೀರಾ ಸರ್ ನೀವು? ನಾಗರಾಜ್ ಸರ್, ಸ್ಥಳದಲ್ಲ ಇದ್ದೀರಾ ನೀವೀಗ? ಬರ್ತಾ ಇಲ್ಲ. ಎಸ್, ಇದು ಧಾರವಾಡದಲ್ಲಿ ಆಗಿರುವಂತಹ ಘಟನೆ. ನಿರ್ಮಾಣ ಹಂತದ ಸುಮಾರು 7 ಅಂತಸ್ತಿನ ಕಟ್ಟಡ ಏಕಾಏಕಿ ಬಿದ್ದಿದೆ. ಪರಿಣಾಮ ಅದರಲ್ಲಿ ಇದ್ದಂತವ್ರೆಲ್ಲರೂ ಕೂಡ ಅವಶೇಷಗಳ ಅಡಿ ಸಿಲುಕಿದ್ದಾರೆ. ಒಂದಷ್ಟು ಜನನ ರಕ್ಷಣೆ ಮಾಡಿ ಅವ್ರನ್ನ ಬಸ್ ನಲ್ಲಿ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಗಮನಿಸ್ತಾ ಇದ್ದೀರಾ, ಸ್ಥಳಕ್ಕೆ ರಕ್ಷಣಾ ಪಡೆಗಳು ಧಾವಿಸಿರುವಂತದ್ದು. ಇನ್ನು ಕಂಪ್ಲೀಟ್ ಆಗಿ ಅಂದ್ರೆ ಒಂದು ಚೂರು ಬಿಡದಂಗೆ ಕಂಪ್ಲೀಟ್ ಆಗಿ ಕಟ್ಟಡ ಕುಸಿದಿದೆ. ಸ್ಥಳದಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ನೋಡ್ತಿದ್ದಂತೆ 7 ಅಂತಸ್ತಿನ ಸುಮಾರು 7 ಅಂತಸ್ತಿನ ಕಾಂಪ್ಲೆಕ್ಸ್ ಕುಸಿತ ಕಂಡಿರುವಂತದ್ದು ಧಾರವಾಡದಲ್ಲಿ ಇದು ಆಗಿದೆ. ಧಾರವಾಡದ KVG ಬ್ಲಾಕ್ ಬಳಿ ಇರುವಂತಹ ಕಾಂಪ್ಲೆಕ್ಸ್ ಈಗ ಕುಸಿದು ಬಿದ್ದಿರುವಂತದ್ದು. ಒಂದಷ್ಟು ಜನನ ರಕ್ಷಣೆ ಮಾಡಿ ಅವ್ರನ್ನ ಅಂದ್ರೆ ಗಾಯಾಳುಗಳನ್ನ ಈಗ ಬಸ್ ನಲ್ಲಿ ಸಮೀಪದ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಕೆಲಸಗಳು ಕೂಡ ಸದ್ಯಕ್ಕೆ ನಡೀತಾ ಇದೆ. ನೋಡ್ತಾ ಇದ್ದಂತೆ ಏಕಾಏಕಿ ಬರೋಬ್ಬರಿ 7 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ. ಎಸ್, ಬನ್ನಿ, ಈ ಒಂದು ಇದೇ ಕಟ್ಟಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಾವು ಗಮನಿಸ್ತಾ ಇದ್ವಿ, ಯಾರಿಗೆ ಸೇರಿದ್ದು, ಯಾಕೆ ಹೀಗಾಯ್ತು, ಏನು ಕೂಡ ಸ್ಪಷ್ಟ ಚಿತ್ರಣ ಸಿಗ್ತಾ ಇರಲಿಲ್ಲ. ಆದ್ರೆ ಈಗ ಸಿಗ್ತಾ ಇರುವಂತಹ ಮಾಹಿತಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ಸೇರಿದಂತಹ ಕಟ್ಟಡ ಇದು. ಬರೋಬ್ಬರಿ 4 ಅಂತಸ್ತಿನ ಕಟ್ಟಡ ಏಕಾಏಕಿ ಧರಾಶಾಹಿಯಾಗಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಸೇರಿರುವಂತಹ ಕಟ್ಟಡ ಇದು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಒಟ್ಟು ಕಟ್ಟಡದಲ್ಲಿ 100 ಮಂದಿ ಇದ್ರಂತೆ. 100 ಮಂದಿ ಕೂಡ ಈಗ ಅವಶೇಷಗಳ ಅಡಿ ಸಿಗಾಕೊಂಡಿದ್ದಾರೆ. ಒಂದಷ್ಟು ಜನನ ರಕ್ಷಣೆ ಮಾಡಿ ಬಸ್ ನಲ್ಲಿ ಕರ್ಕೊಂಡು ಹೋಗುವಂತಹ ಕೆಲಸ ಕೂಡ ಆಗುವಂತಹ ಕೆಲಸಗಳಾಗ್ತಾ ಇದೆ. ಅಲ್ಲಿನ ಸ್ಥಳೀಯರು ನವೀನ್ ಅನ್ನೋರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್ ಅವರೇ ನಮಸ್ತೆ. ಹಲೋ ನವೀನ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ನಮಸ್ಕಾರ ಮೇಡಮ್. ಹೌದು, ಏನ್ ನೀವ್ ಅಲ್ಲಿನ ಅಂದ್ರೆ ಹೆಂಗಾಯ್ತು ಈ ಘಟನೆ? ನೀವಿದ್ರ ಘಟನೆ ಆಗ್ಬೇಕಾದ್ರೆ ನವೀನ್ ಅವರೇ? ಹಲೋ ನವೀನ್ ಅವರೇ, ಕೇಳಿಸ್ತಾ ಇದ್ಯಾ? ಯಾರಿಗ್ ಸೇರಿದ ಕಟ್ಟಡ ಅದು ನವೀನ್? ಜೋರ್ ಹೇಳ್ರಿ, ಸ್ವಲ್ಪ ಜೋರ್ ಹೇಳಿ. ನವೀನ್ ಅವರೇ, ಆ ಕಟ್ಟಡ ಯಾರಿಗ್ ಸೇರಿದ್ದು? ನಾವು ಇಲ್ಲೇ ಬೋರ್ಡ್ ಕೆಲಸ ಮಾಡತ್ತಿದ್ದೀವಿ ರೀ, ಇಲ್ಲಿ ಹನುಮಂತರ ಗುಡಿ ಕಡೆ. ಅಲ್ಲಿ ಇದ್ರಿಗೆ ಬಿಲ್ಡಿಂಗ್ ಇತ್ತು ಇದ. ನಾವ್ ಏನ್ ಮಾಡಿದ್ವಿ, ನೀರ್ ಕುಡಿಯಾಕ ಅಂತ ನಾ ಹೋದೆ. ಅಲ್ಲಿ ನೀರ್ ಬಾಟ್ಲಿ ತಗೊಂಡಿ ನೀರ್ ಕುಡ್ಕೊಂತ ಹಿಂಗ್ ಬರಾತಿದ್ದೆ. ಅಷ್ಟರೊಳಗ ನೀರ್ ಕುಡಿದ ಹಿಂಗ್ ಬಾಟ್ಲಿ ಇಟ್ಟೆ. ನಮ್ಮ ಅಣ್ಣನು ಚಾ ಕುಡ್ದಾರಿ. ದಡ ಅಂತ ಬಿಲ್ಡಿಂಗ್ ಎಕ್ದಮ್ ಬಿತ್ರಿ. ನಮ್ ಮೈ ಮೇಲೂ ಬೀಳ್ತಿತ್ತು. ನಾವ್ ಏನ್ ಮಾಡಿದ್ವಿ, ಜೋರು ಓಡೋದೇವ್ರಿ. ಕರೆಂಟ್ ಕಂಬ ಎಲ್ಲ ಬೆಳತಿದ್ದು ಮುಂದಿಂದ. ನಾವ್ ಜೋರ್ ಓಡಿ ಕಾಲೇಜ್ ಕಡೆ ಹೋದೇವ್ರಿ ಮೇಡಮ್. ಸುಮಾರು ಎಷ್ಟ್ ಜನ ಇರ್ಬೋದು ನವೀನ್ ಅವ್ರ ಅದ್ರೊಳಗೆ?
ಏನ್ರಿ ಸುಮಾರು ಎಷ್ಟು ಜನ ಇರ್ಬೋದು ಕಟ್ಟಡದೊಳಗೆ, ಎಷ್ಟು ಜನ ಇದ್ರು ಅಂತ? ಇಲ್ಲಿ ನಿಮ್ಮ ಅವಾಜ್ ನಂಗೆ ಸರಿಯಾಗಿ ಕೇಳಿಸಿ ಬರತ್ತಿಲ್ರಿ ಮೇಡಮ್. ಇಲ್ಲಿ ನಾ ಇಲ್ಲಿ ಗದ್ದೆ ಒಳಗದೇನ್ರಿ, ಅವಾಜ್ ಸರಿಯಾಗಿ ಕೇಳಿಸಿ ಬರತ್ತಿಲ್ಲ. ಓಕೆ, ಎಷ್ಟು ಜನ ಇದ್ರು ಒಳಗೆ ಅಂತ? ನವೀನ್ ಅವ್ರೆ, ಆ ಕಟ್ಟಡದೊಳಗೆ ಎಷ್ಟು ಜನ ಇದ್ರು? ಎಸ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ಸೇರಿದಂತಹ ಕಟ್ಟಡ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ನಮ್ಗೆ. ಇದರಲ್ಲಿ ಬರೋಬ್ಬರಿ 100 ಜನ, ಮೊದಲಿಗೆ 20 ಜನ ಅನ್ನುವಂತಹ ಮಾಹಿತಿ ಇತ್ತು. ಅಲ್ಲಿನ ಪ್ರತ್ಯಕ್ಷ ದರ್ಶಿಗಳು ಹೇಳೋ ಪ್ರಕಾರ ಒಂದು 70 ಜನ ಅಂತ ಇದ್ರು. ಆದ್ರೆ ಈಗ 100 ಜನ ಸಿಗಾಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಕಟ್ಟಡ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಆಪ್ತರಿಗೆ ಅಥವಾ ಅವರ ಸಂಬಂಧಿಕರಿಗೆ ಸೇರಿದ್ದು ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಇದು. ನಿರ್ಮಾಣ ಹಂತದ ಬರೋಬ್ಬರಿ 4 ಹಂತದ ಅಂದ್ರೆ 4 ಆಫ್ ಟಿಯರ್ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಬಿದ್ದು ಹೋಗಿದೆ. 100ಕ್ಕೂ ಹೆಚ್ಚು ಕಾರ್ಮಿಕರು ಅವಶೇಷಗಳ ಅಡಿ ಸಿಲುಕಿರುವಂತಹ ಶಂಕೆ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ಕಳಪೆ ಕಾಮಗಾರಿಯೇ ಇದಕ್ಕೆ ನೇರವಾದ ಕಾರಣ, ಬೇರೆ ಏನೂ ಅಲ್ಲ, ಕಳಪೆ ಕಾಮಗಾರಿಯ ಕಾರಣ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಹೊರ ಬೀಳ್ತಾ ಇದೆ. ಆದ್ರೆ ಒಂದು ಗಮನಿಸಬೇಕು, ಕಳಪೆ ಕಾಮಗಾರಿ ಅಂದ್ರೆ ಇನ್ನೆಷ್ಟರ ಮಟ್ಟಿಗೆ ಕಳಪೆ ಆಗಿರ್ಬೋದು, ಇನ್ನು ಕೂಡ ಇನಾಗ್ರೇಷನ್ ಆಗಿಲ್ಲ, ಇನ್ನು ನಿರ್ಮಾಣ ಹಂತದಲ್ಲಿದೆ, ಈಗಲೇ ಬಿದ್ದಿದೆ ಅಂದ್ರೆ ಇನ್ಯಾವ ರೀತಿ ಕಳಪೆ ಕಾಮಗಾರಿಯಲ್ಲಿ ನಡೆದಿರಬಹುದು ಅನ್ನುವಂಥದ್ದನ್ನ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಸಂಬಂಧಿಕರಿಗೆ ಸೇರಿರುವಂತಹ ಕಟ್ಟಡ ಇದು. 4 ಅಂತಸ್ತಿನ ಕಟ್ಟಡ ಏಕಾಏಕಿ ಧರಶಾಹಿಯಾಗಿದೆ. ಅದರಲ್ಲಿ ಇದ್ದಂತವರೆಲ್ಲರೂ ಕೂಡ ಅವಶೇಷಗಳಡಿ ಸಿಗಾಕೊಂಡಿದ್ದಾರೆ. ಒಂದಷ್ಟು ಜನನ ಅಂದ್ರೆ ರಕ್ಷಣಾ ಕಾರ್ಯ ಕೂಡ ನಡೀತಾ. ಹಲೋ हेलो कैसा काम है कि हेलो सर हेलो कैसा काम है कि हेलो सर हेलो कैसा काम है कि हेलो सर ಎಸ್, ಶಕೀಲ್ ಅಹಮದ್ ಅವರು ಅಂದ್ರೆ ಹುಬ್ಬಳ್ಳಿ ಪಾಲಿಕೆ ಆಯುಕ್ತರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಈ ಘಟನೆ ನಿಮ್ ಗಮನಕ್ಕೆ ಬಂದಿದ್ಯಾ? ಬಂದಿದೆ. ಈಗ ಎಲ್ಲರೂ ಇಲ್ಲೇ ಇದ್ದಾರೆ, DC ಅವರು ಇದ್ದಾರೆ, ಮತ್ತೆ ಪೊಲೀಸ್ ಕಮಿಷನರ್ ಎಲ್ಲರೂ ಇಲ್ಲೇ. ಸರ್, ಮೇಲ್ನೋಟಕ್ಕೆ ಏನ್ ಕಾರಣ ಅನಿಸ್ತಾ ಇದೆ ಕಟ್ಟಡ ಹಂಗೆ ಏಕಾಏಕಿ ಬಿದ್ದೋಗೋದಕ್ಕೆ? ಈಗ ಮೊದಲಿಗೆ ಏನ್ ಅದರಲ್ಲಿ ಇದ್ದಾರೆ, ಅವು ಡೆಬ್ರಿಸ್ ಎಲ್ಲ ತೆಗೆದು ಯಾರಿಗೂ ಜಾಸ್ತಿ ನುಕ್ಸಾನ್ ಆಗ್ಲಿ ಹಾಗೆ ಅದನ್ನ ಫಸ್ಟ್ ರಿಕವರಿ ಮಾಡ್ಕೋಬೇಕು, ಅಲ್ಲಿಂದ ತೆಗೆಯೋದು. ಸೆಕೆಂಡ್ ಆಕ್ಚರ್ ಈಗ ಯಾಕೆ ಟೆಕ್ನಿಕಲ್ ಪ್ರಾಬ್ಲಮ್ ನಿಂದ ಆಗಿದೆ ಅದನ್ನ ನಮ್ಮ ಇಂಜಿನಿಯರ್ಸ್ ನೋಡ್ತಾ ಇದ್ದಾರೆ. ನೋಡಿ ಅವಾಗ ಡಿಟೇಲ್ ಆಗಿ ನೋಡಿದಾಗನೇ ಅದು ಆಮೇಲೆ ಕ್ಲಿಯರ್ ಆಗಿ ಹೇಳಕ್ಕೆ ಬರ್ತದೆ. ಸರ್, ಈಗ ಸುಮಾರು ಎಷ್ಟು ಜನ ಸಿಗಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ಈಗ ಸದ್ಯಕ್ಕಂತೂ ಇನ್ನೂ ಇಲ್ಲ, ಎಲ್ಲರೂ ಇಲ್ಲೇ ನೋಡ್ತಾ ಇದ್ದಾರೆ, ಎಲ್ಲರಿಗೂ ಬಚಾವ್ ಕಾರ್ಯ ನಡೀತಾ ಇದೆ. ಸ್ಥಳಕ್ಕೆ ಎಷ್ಟು ಜನ ಹೋಗಿದ್ದಾರೆ ಸರ್ ಈ ಒಂದು ಕೆಲಸವನ್ನ ಮಾಡ್ಲಿಕ್ಕೆ? ಏನ್ರಿ ಸರ್, ಎಷ್ಟು ಜನ ರಕ್ಷಣಾ ಪಡೆಯಿಂದ ಎಷ್ಟು ಜನ ಸಿಬ್ಬಂದಿ ಹೋಗಿದ್ದಾರೆ? ಎಲ್ಲರೂ ಇದ್ದಾರೆ. ಈಗ ಫೈರ್ ಅವರು ಇದ್ದಾರೆ, ನಮ್ಮ ಹಾಸ್ಪಿಟಲ್ ಸ್ಟಾಫ್ ಇದ್ದಾರೆ, ಮತ್ತೆ ಎಲ್ಲರೂ DC ಅವ್ರು ಬಂದಿದ್ದಾರೆ, ಎಲ್ಲ ಟೀಮ್ ಬಂದಿದೆ. ಅಲ್ಲ, ಒಂದು ಅಂದಾಜು ಇಲ್ವಾ ಎಷ್ಟು ಜನ ಸಿಗಾಕೊಂಡಿರ್ಬೋದು ಅಂತ ನಿಮ್ಗೆ? ಇಲ್ಲ, ಅಂದಾಜಿಗೆ ಹೇಳೋದು ಕರೆಕ್ಟ್ ಆಗಿ ಇದು ಹೇಳಕ್ಕೆ ಬರೋದಿಲ್ಲ ಸರ್. ಒಂದಷ್ಟು ನಾವು ನೋಡಿದ್ವಿ, ಒಂದಷ್ಟು ಜನನ ರಕ್ಷಣೆ ಮಾಡಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಹಾಸ್ಪಿಟಲ್ಗೆ. ಎಸ್, ಕರೆ ಕಟ್ಟಾಗಿದೆ. ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಆ ಏಕಾಏಕಿ ಬಿದ್ದಂತಹ ಕಟ್ಟಡದ ಅಡಿ ಯಾರೆಲ್ಲ ಸಿಗಾಕೊಂಡಿದ್ದಾರೆ ಅವ್ರನ್ನೆಲ್ಲ ರಕ್ಷಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸುಮಾರು 4 ಅಂತಸ್ತಿನ ಕಟ್ಟಡ ಏಕಾಏಕಿ ಧರಶಾಹಿಯಾಗಿದೆ. ಇದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಸಂಬಂಧಿಕರಿಗೆ ಸೇರಿರುವ ಕಟ್ಟಡ ಅಂತ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಆದ್ರೆ ಕಳಪೆ ಕಾಮಗಾರಿ ನಿಜ, ಆದ್ರೆ ಇನ್ನೆಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಇದಾಗಿರ್ಬೋದು ಅನ್ನುವಂಥದ್ದನ್ನ ನಾವು ನೀವೇ ಊಹೆ ಮಾಡ್ಕೊಳ್ಬೇಕಾಗಿದೆ.
ಈಗ ಒಂದಷ್ಟು ಜನ ಗಾಯಾಳುಗಳನ್ನ ರಕ್ಷಣೆ ಮಾಡಿ ಅವ್ರನ್ನ ಬಸ್ನಲ್ಲಿ ಕರ್ಕೊಂಡು ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಕೆಲಸಗಳಾಗ್ತಾ ಇದೆ. ಒಂದಷ್ಟು ಜನನ ಮಾತ್ರ, ಸಂಪೂರ್ಣವಾಗಿ ಇನ್ನು ಕೆಲಸ ಆಗಿಲ್ಲ ಅಲ್ಲಿ. ಆದ್ರೆ ಉಳಿದಂತಹ ರಕ್ಷಣಾ ಕಾರ್ಯ ಅಂದ್ರೆ ರಕ್ಷಣಾ ಪಡೆಯ ಸಿಬ್ಬಂದಿಗಳು ಆ ಒಂದು ಅವಶೇಷಗಳ ಅಡಿ ಎಷ್ಟು ಜನ ಸಿಲುಕಿದ್ದಾರೆ, ಅವ್ರನ್ನ ಹೆಂಗೆ ಹೊರ ತೆಗೆಯೋದು ಅನ್ನುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಸ್ಥಳೀಯರು ಇದ್ದಾರಲ್ಲ, ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಸಾಕಷ್ಟು ಸಹಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಸ್ಥಳೀಯರು. ರಕ್ಷಣಾ ಪಡೆಯ ಸಿಬ್ಬಂದಿಗಳ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ, ಕಟ್ಟಡ ಯಾರಿಗೆ ಸೇರಿದ್ದು ಅಂದ್ರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಸಂಬಂಧಿಕರದ್ದು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಹೊರ ಬರ್ತಾ ಇದೆ. ನೋಡ್ತಾ ಇದ್ದಂತೆ 4 ಅಂತಸ್ತಿನ ಕಟ್ಟಡ ಕಂಪ್ಲೀಟ್ ಆಗಿ ಧರಶಾಹಿಯಾಗಿದೆ, ನೆಲಕ್ಕೆ ಉರುಳಿದೆ. ಆ ಪರಿಣಾಮ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಅವಶೇಷಗಳಡಿ ಸಿಗ್ಹಾಕೊಂಡಿದ್ದಾರೆ. ಬಹುಶಃ ಪಾಪ ಅವ್ರಿಗೂ ಗೊತ್ತಿರಲಿಲ್ಲ, ಕಟ್ಟಡವನ್ನ ಕಟ್ಟುವಂತಹ ಕೆಲಸ ಹೇಳಿದ್ರು ಅವ್ರು ಮಾಡ್ತಾ ಇರ್ತಾರೆ. ಅವ್ರಿಗೂ ಇಂತಹ ಕಳಪೆ ಕಾಮಗಾರಿಯನ್ನ ನಾವು ಮಾಡ್ತಾ ಇದ್ದೀವಿ, ಅಂತಹ ಕಟ್ಟಡದಲ್ಲಿ ಇದ್ದೀವಿ ಅಂತ ಬಹುಶಃ ಅವ್ರ ಗಮನಕ್ಕೂ ಬಂದಿರಲ್ಲ. ಕೆಲಸ ಮಾಡ್ತಾ ಇದ್ದಂಗೆ ಏಕಾಏಕಿ ಕಟ್ಟಡ 4 ಅಂತಸ್ತಿನ ಕಟ್ಟಡ ಕಂಪ್ಲೀಟ್ ಆಗಿ ನೆಲಕ್ಕೆ ಉರುಳಿದೆ. ಒಂದಷ್ಟು ಜನನ ಈಗ ರಕ್ಷಣೆ ಮಾಡಿ ಅವ್ರನ್ನ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಬಸ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ. ನಿಮ್ಮ ಪಬ್ಲಿಕ್ ಟಿವಿಯ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಎಸ್, ಬನ್ನಿ, ಸ್ವತಃ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನಾಯ್ತು, ಯಾರಿಗೆ ಸೇರಿದ ಕಟ್ಟಡ ಇದೆಲ್ಲವನ್ನ ಕೇಳೋಣ ಅವ್ರ ಹತ್ರ. ಸರ್ ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಸರ್, ನಿಮ್ ಸಂಬಂಧಿಕರಿಗೆ ಸೇರಿದ ಒಂದು ಕಟ್ಟಡ ಇದು ಅನ್ನೋ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ. ಅದೇ ನನ್ನ ಒಬ್ಬರನ್ನ 7-8 ಜನ ನನಗೆ ಇವಾಗ ಇನ್ಫಾರ್ಮೇಶನ್ ಬಂತ, ನನಗೋದು ಬಿದ್ದಿದೆ ಕಟ್ಟಡ ಅಂತೇಳಿ. ನಾನು ಅಲ್ಲಿ ಹೊರಟಿದ್ದೇನೆ. ಬಟ್ ಏನಿದೆ ಅದು ನಂದಲ್ಲ, ಅದು ಬಿಲ್ಡಿಂಗು. ಅಲ್ಲ ಸರ್, ನಿಮ್ ಸಂಬಂಧಿಕರಿಗೆ ಯಾರಿಗೋ ಸೇರಿದ್ದು ಅಂತ. ಒಬ್ಬರಲ್ಲೇ ಇದ್ದಾರೆ, 7-8 ಜನ ಕೂಡಿ ಕಟ್ತಾ ಇದಾರಂತ. ಅದನ್ನು ನಾನ್ ನೋಡಿಲ್ಲ. ಅದನ್ನ ಬಿಲ್ಡಿಂಗ್ ಏನೋ ಒಂದ್ಸಲ ಹೋಗ್ಬೇಕಾರಷ್ಟೇ ನೋಡಿದ್ದು. ಅದೇ ರೋಡ್ ಅಲ್ಲಿ ಎದಾಡ್ತಿರ್ತೀನಿ, ಹೋಗ್ಬೇಕಾರಷ್ಟೇ ನೋಡಿದ್ದು ಬಿಲ್ಡಿಂಗ್ ನಾನು. ಬಟ್ ಅದು ನನ್ನ ಸಂಬಂಧಿಕರು ಜೊತೆಗೆ 4-5 ಜನ ಕೂಡಿ ಕಟ್ತಾ ಇದಾರೆ. 4-5 ಜನ ಏನೋ ಇರ್ಬೋದು ಅವರು. ಅವ್ರ ಗ್ರೂಪ್ ಆಗಿ ಕಟ್ತಾ ಇರ್ತಾರ ಅವರು. ಸರ್, ನಿಮಗೆ ಮಾಹಿತಿ ಏನ್ ಬಂದಿದೆ ಸರ್? ಸುಮಾರು ಎಷ್ಟು ಜನ ಇದ್ರು ಅಂತ ಕರೆಕ್ಟ್ ಇನ್ಫಾರ್ಮೇಶನ್ ಎಲ್ಲ ತೋರಿಸಿ. ನನ್ ಬಿಲ್ಡಿಂಗ್ ಅಲ್ಲ ಅದು, ನನಗೆ ಯಾವ್ದು ಸಂಬಂಧ ಇಲ್ಲ. ಸರ್, ನಿಮ್ ಹೆಸರು ಅಂತ ಹೇಳಲ್ಲ, ನಿಮ್ ಇದು ಕಟ್ಟಡ ಅಂತ ಹೇಳಿಲ್ಲ ಸರ್. ನಿಮ್ ಸಂಬಂಧಿಕರಿಗೆ ಸೇರಿದ್ದು ಅಂತಾನೆ ನಾವು ಹೇಳಿರೋದು. ನಂದಲ್ಲ, ಅದು ಜನ ತಪ್ಪು ತಿಳ್ಕೊಂತಾರಲ್ಲ ಆತರ. ವಿನಯ್ ಕುಲಕರ್ಣಿ ಸರ್, ನಿಮ್ ಕಟ್ಟಡ ಅಂತ ಹೇಳ್ತಾ ಇಲ್ಲ ನಾವು, ನಿಮ್ ಸಂಬಂಧಿಕರಿಗೆ ಸೇರಿದ್ದು ಅಂತಾನೆ ನಾವು ಕೂಡ ಹೇಳ್ತಾ ಇದೀವಿ. ಅಲ್ಲ ಸರ್, ನಿಮಗೆ ಬಂದಿರೋ ಮಾಹಿತಿ ಒಬ್ರು ನನ್ನ ರಿಲೇಟಿವ್ ಅದ್ರಾಗ ಒಬ್ಬರೇ ಇಲ್ಲ, 7-8 ಜನ ಇದಾರೆ. ಅವರಲ್ಲಿ 7-8 ಜನ ಪಾರ್ಟ್ನರ್ಸ್ ಇದಾರೆ ಅವರು. ಆಯ್ತು ಸರ್, ಆಯ್ತು ಸರ್. ಸದ್ಯಕ್ಕೆ ನಿಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಸುಮಾರು ಎಷ್ಟು ಜನ ಸಿಗಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಸರ್ ನಿಮ್ಗೆ? ನಾನು ಕಳಿಸಿದ್ದೀನಿ ಎಲ್ಲ. ಫೋನ್ ಬಂದ ತಕ್ಷಣ ಒಟ್ಟು ಅವ್ರಿಗೆ. ಸರ್, ಸ್ಥಳಕ್ಕೆ ಹೋಗ್ತಾ ಇದ್ದೀರಾ ನೀವು ಕೂಡ ಈಗ? ಎಸ್, ಕರೆ ಕಟ್ಟಾಗಿದೆ. ಧಾರವಾಡದಲ್ಲಿ ಕಟ್ಟಡ ಕುಸಿತದಿಂದಾಗಿ ಸುಮಾರು 100ಕ್ಕೂ ಹೆಚ್ಚು ಜನ ಅವಶೇಷಗಳ ಅಡಿ ಸಿಗ್ಹಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಹೊರ ಬರ್ತಾ ಇದೆ. ಒಂದಷ್ಟು ಜನನ ರಕ್ಷಣೆ ಮಾಡಿ ಅವ್ರನ್ನ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸ್ಥಳೀಯರು ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಇಲ್ಲಿ. ನೋಡ್ತಾ ಇದ್ದಂತೆ 4 ಅಂತಸ್ತಿನ ಕಟ್ಟಡ ಕಳಪೆ ಕಾಮಗಾರಿಯಿಂದ, ಪ್ರಮುಖವಾಗಿ ಗಮನಿಸಬೇಕಾಗಿರೋ ವಿಚಾರ, ಕಳಪೆ ಕಾಮಗಾರಿಯಿಂದ ಕಂಪ್ಲೀಟ್ ಆಗಿ ನೆಲಕ್ಕುರುಳಿದೆ. ಪರಿಣಾಮ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಆ ಅವಶೇಷಗಳ ಅಡಿ ಸಿಗಾಕೊಂಡಿದ್ದಾರೆ. ಒಂದಷ್ಟು ಜನ ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸೋ ಕೆಲಸಗಳು ಕೂಡ ಆಗ್ತಾ ಇದೆ. ಆದ್ರೆ ನೋಡ್ತಾ ಇದ್ದೀರಾ, ಆ ನಿರ್ಮಾಣ ಹಂತದ ಕಟ್ಟಡ ಆಗಿರೋದ್ರಿಂದ ಏನು ಪಿಲ್ಲರ್ಗೆ ಏನೆಲ್ಲ ಬಳಸಿರ್ತಾರೆ ಅಥವಾ ಕಟ್ಟಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ಏನೆಲ್ಲ ಬಳಸಿರ್ತಾರೆ ಎಲ್ಲವೂ ಕೂಡ ಅವ್ರ ಮೇಲೆ ಬಿದ್ದಿರೋದ್ರಿಂದ ಅವನ್ನೆಲ್ಲ ಒಂದೊಂದನ್ನೇ ಸೈಡಿಗೆ ಹಾಕಿ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಬಹಳ ಸಮಯವನ್ನ ತೆಗೆದುಕೊಳ್ಳುತ್ತೆ. ಅಲ್ಲಿನ ಸ್ಥಳೀಯರು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಒಳಗೆ ನಿಶ್ಚಿತವಾಗಿ ಅಥವಾ ಖಚಿತವಾಗಿ ಇಷ್ಟೇ ಜನ ಸೇರಿದ್ದಾರೆ ಅಂತ ಯಾರಿಗೂ ಕೂಡ ಖಚಿತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇಲ್ಲ. ಈಗ ನೋಡ್ತಾ ಇರುವಂತಹ ದೃಶ್ಯಾವಳಿ, ಗಾಯಾಳುಗಳನ್ನ ಬಸ್ನಲ್ಲಿ ಕರ್ಕೊಂಡು ಆಸ್ಪತ್ರೆಗೆ ಸಾಗಿಸ್ತಾ ಇರುವಂತಹ ದೃಶ್ಯ ಇದು. ಯಾರೆಲ್ಲ ಸದ್ಯಕ್ಕೆ ರಕ್ಷಣೆ ಮಾಡಿದ್ದಾರೆ ಅವ್ರನ್ನೆಲ್ಲರನ್ನ ಕೂಡ
ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸುಮಾರು 100ಕ್ಕೂ ಹೆಚ್ಚಿನ ಮಂದಿ ಈ ಒಂದು ಅವಶೇಷಗಳ ಅಡಿ ಸಿಗಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇದು ನಿರ್ಮಾಣ ಹಂತದ ಕಾಂಪ್ಲೆಕ್ಸ್ ಕುಸಿತ ಆಗಿರುವಂತದ್ದು. ಯಾವುದೋ 100 ವರ್ಷನೋ ಅಥವಾ 50 ವರ್ಷನೋ ಆಗಿರುವಂತಹ ಕಟ್ಟಡ ಅಲ್ಲ, ಇನ್ನು ಇನಾಗ್ರೇಷನ್ ಆಗಿರಲಿಲ್ಲ. ಅಷ್ಟು ಬೇಗ ಅಂತಹ ಕೆಟ್ಟ ಒಂದು ಕಾಮಗಾರಿಯಿಂದ ಆ ಕಟ್ಟಡ ಕುಸಿದಿದೆ. ಪರಿಣಾಮ ಪಾಪ ಬಡವರು ಕೆಲಸಕ್ಕೆ ಅಂತ ಏನ್ ಬಂದಿದ್ರು ಅವರೆಲ್ಲರೂ ಕೂಡ ಯಾರೆಲ್ಲ ಕೆಲಸಕ್ಕೆ ಅಂತ ಹೋಗಿದ್ರು ಇವತ್ತು ಎಲ್ಲರೂ ಕೂಡ ಸಿಗಾಕೊಂಡಿದ್ದಾರೆ. ಒಂದಷ್ಟು ಜನನ ಗಾಯಾಳುಗಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಕೆಲಸಗಳು ಕೂಡ ಆಗ್ತಾ ಇದೆ. ಧಾರವಾಡದ KVG ಬ್ಯಾಂಕ್ ಬಳಿ ಇರುವಂತಹ ಕಾಂಪ್ಲೆಕ್ಸ್ ಇದು. ಆದ್ರೆ ಈ ಕಾಂಪ್ಲೆಕ್ಸ್ ಯಾರ್ದು, ಕಳಪೆ ಕಾಮಗಾರಿ ನಡೀತಾ ಇದ್ದಂತಹ ಕಾಂಪ್ಲೆಕ್ಸ್ ಯಾರಿಗೆ ಸೇರಿದ್ದು ಅನ್ನುವಂತಹ ಮಾಹಿತಿಯನ್ನ ಕಲೆ ಹಾಕಬೇಕಾದ್ರೆ ನಿಮ್ಮ ಪಬ್ಲಿಕ್ ಟಿವಿಗೆ ಸಿಕ್ಕಂತಹ ವಿಚಾರ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಸಂಬಂಧಿಕರಿಗೆ ಸೇರಿದ್ದಂತಹ ಕಟ್ಟಡ ಇದು ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಧಾರವಾಡದಲ್ಲಿ ನಡೆದಿರೋ ಘಟನೆ, ಧಾರವಾಡದಲ್ಲಿ ಕಟ್ಟಡ ಕುಸಿದು ಸುಮಾರು 100ಕ್ಕೂ ಹೆಚ್ಚು ಜನ ಅವಶೇಷಗಳ ಅಡಿ ಸಿಗಾಕೊಂಡಿದ್ದಾರೆ. ಸ್ಥಳೀಯರು ಕೂಡ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಈ ಒಂದು ರಕ್ಷಣಾ ಕಾರ್ಯದಲ್ಲಿ. ರಕ್ಷಣಾ ಪಡೆ ಕೂಡ ಅಲ್ಲಿಗೆ ಹೋಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಾವೇದ್ ನೀಡ್ತಾರೆ. ಜಾವೇದ್, ಸುಮಾರು ಎಷ್ಟು ಜನನ ರಕ್ಷಣೆ ಮಾಡಲಾಗಿದೆ ಜಾವೇದ್? ಸದ್ಯಕ್ಕೆ ಏನಂತ ಹೇಳಿದ್ರೆ ಇಬ್ಬರನ್ನ ಏನಂತ ಹೇಳಿದ್ರೆ ಇಲ್ಲಿಂದ ಆಸ್ಪತ್ರೆಗೆ ಜೀವಂತವಾಗಿ ತೆಗೆದುಕೊಂಡು ಹೋಗಲಾಗಿದೆ. ಇನ್ನೂ ಇಬ್ರು ಏನಂತ ಹೇಳಿದ್ರೆ ಸ್ಥಿತಿ ಗಂಭೀರವಾಗಿರುವಂತದ್ದು. ಸದ್ಯಕ್ಕೆ ಇನ್ನೂ ಏನಂತ ಹೇಳಿದ್ರೆ ಕಾರ್ಯಾಚರಣೆ ಪೊಲೀಸರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು ಏನು ಆರಂಭ ಮಾಡಿದ್ದಾರೆ. ಈಗ ಕಾರ್ಯಾಚರಣೆ ಕೂಡ ಏನಂತ ಹೇಳಿದ್ರೆ ಭರದಿಂದ ಸಾಗ್ತಾ ಇದೆ. ಇದರ ಜೊತೆಗೆ ಏನಂತ ಹೇಳಿದ್ರೆ ಆಂಬುಲೆನ್ಸ್ ಕೂಡ ಏನಂತ ಹೇಳಿದ್ರೆ ಕಾರ್ಯಾಚರಣೆಗೆ ತರಲಾಗಿರುವಂತದ್ದು. ಸದ್ಯಕ್ಕೆ ಏನಂತ ಹೇಳಿದ್ರೆ ಇನ್ನೂ ಒಳಗಡೆ 18ರಿಂದ 20 ಜನ ಸಿಲುಕಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಸ್ಥಳಕ್ಕೆ DC ಅವರಾಗಿರ್ಬೋದು, SP ಅವರಾಗಿರ್ಬೋದು, ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಏನಂತ ಹೇಳಿದ್ರೆ ಬಂದು ಆದಷ್ಟು ಬೇಗ ಇದನ್ನ ಕಾರ್ಯಾಚರಣೆಯನ್ನು ಮುಗಿಸುವಂತ ಪ್ರಯತ್ನ ಕೂಡ ಮಾಡ್ಲಾಗ್ತಾ ಇದೆ. ಜಾವೇದ್, ಸುಮಾರು ಎಷ್ಟೊತ್ತಾಗ್ಬೋದು ಇದೆ ಈ ಎಲ್ಲವನ್ನ ಕೂಡ ತೆರವು ಮಾಡ್ಲಿಕ್ಕೆ? ಎಷ್ಟು ಜನ ಸಿಗಾಕೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ತಿಳಿಲಿಕ್ಕೆ? ಸದ್ಯಕ್ಕೆ ಏನಂತ ಹೇಳಿದ್ರೆ ಇದು 4 ಹಂತ ಏನು ಫ್ಲೋರಿನ ಏನು ಬಿಲ್ಡಿಂಗ್ ಇತ್ತು ಸಂಪೂರ್ಣವಾಗಿ ಕುಸಿದ್ರಿಂದ ಒಳಗಡೆ ಎಷ್ಟು ಜನ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಸದ್ಯಕ್ಕೆ ಏನಂತ ಹೇಳಿದ್ರೆ ಇದು 2-3 ಗಂಟೆಯಲ್ಲಿ ಮುಗಿಯುವಂತ ಕೆಲಸ ಅಲ್ಲ. ಯಾಕಂತ ಹೇಳಿದ್ರೆ ಸುಮಾರು 50ಕ್ಕೂ ಹೆಚ್ಚು ಅಂಗಡಿ ಇರುವಂತ ಒಂದು ಕಾಂಪ್ಲೆಕ್ಸ್ ಇದು. ಸದ್ಯಕ್ಕೆ ಅದನ್ನ ಮೇಲ್ಗಡೆ ಕೂಡ ತೆರವುಗೊಳಿಸ್ಲಿಕ್ಕೆ ಸುಮಾರು 1-2 ದಿನ ಆದ್ರೂ ಬೇಕಾಗುವಂತ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಯಾಕಂತಿದ್ರೆ ಮೇಲ್ನೋಟಕ್ಕೆ ಇಲ್ಲಿ ಕಾಣ್ತಾ ಇರುವಂತದ್ದು ಸಾಕಷ್ಟು ಏನಂತ ಹೇಳಿದ್ರೆ ಸಂಪೂರ್ಣವಾಗಿ ಮೇಲ್ಗಡೆ ಏನು 4 ಸ್ಲ್ಯಾಬ್ಗಳಿದ್ದು ಆ 4 ಸ್ಲ್ಯಾಬ್ ಸುಟ್ಟು ಕೆಳಗಡೆ ಬಿದ್ದಿರುವಂತದ್ದು. ಜಾವೇದ್, ಈಗ ನಿರ್ಮಾಣ ಹಂತದ ಕಾಂಪ್ಲೆಕ್ಸ್ ಅಲ್ಲಿ ಇದ್ದವರೆಲ್ಲರೂ ಕೂಡ ಕೂಲಿ ಕಾರ್ಮಿಕರೇನೋ ಮಾಹಿತಿ ಇದೆ ಸದ್ಯಕ್ಕೆ ನಮ್ಗೆ? ಸದ್ಯಕ್ಕೆ ಕೂಲಿ ಕಾರ್ಮಿಕರ ಜೊತೆಗೆ ಏನಂತ ಹೇಳಿದ್ರೆ ಒಳಗಡೆ ಕೆಲವೊಂದು ಅಂಗಡಿಯನ್ನು ಆರಂಭಿದ್ದು ಆ ಅಂಗಡಿಯ ಮಾಲೀಕರಾಗಿರ್ಬೋದು, ಅಲ್ಲಿ ಬಂದಿರುವಂತ ಗ್ರಾಹಕರು ಕೂಡ ಏನಂತ ಹೇಳಿದ್ರೆ ಒಳಗಡೆ ಸಿಲುಕಿರುವಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಪೊಲೀಸರ ಜೊತೆಗೆ ಸ್ಥಳೀಯರಿದ್ದಾರೆ. ಏನು ನಿರ್ಮಾಣ ಹಂತದಲ್ಲಿ ಏನು ಕಟ್ಟಲಿಕ್ಕೆ ಏನು ಒಂದು ಕಟ್ಟಿಗೆಗಳನ್ನ ಕಟ್ಟಿದ್ರು, ಆ ಕಟ್ಟಿಗೆಗಳನ್ನ ತೆಗೆಯುವಂತ ಕೂಡ ಪ್ರಯತ್ನ ಕೂಡ ಸದ್ಯಕ್ಕೆ ಏನಂತಿದ್ರೆ ಸಂಪೂರ್ಣ ಭರದಿಂದ ಸಾಗಿರುವಂತದ್ದು. ಅದರ ಜೊತೆಗೆ JCB ಆಗಿರ್ಬಹುದು, ಇನ್ನೂ ಉಳಿದಂತ ಏನು ಗೋಲ್ಡಿಜರ್ ಗಳನ್ನ ತಂದು ಏನಂತ ಹೇಳಿದ್ರೆ ಈ ಏನು ಕಟ್ಟಡ ಕುಸಿದಿದೆ ಅದನ್ನ ತೆರವುಗೊಳಿಸುವಂತ ಪ್ರಯತ್ನ ಕೂಡ ನಡೀತಾ ಇದೆ. ಜಾವೇದ್, ಹಂಗಾದ್ರೆ ಈಗ ಅಂಗಡಿ ಮಾಲೀಕರು ಗ್ರಾಹಕರು ಎಲ್ಲರೂ ಇದ್ದಾರೆ ಅಂದ್ರೆ ಬರೋಬ್ಬರಿ 100 ಜನ ದಾಟ್ತಾರೆ. ಹಾಗಾದ್ರೆ ಅವಶೇಷಗಳ ಅಡಿಗೆ ತುಂಬಾ ಜನನೇ ಇದ್ದಾರೆ ಹಾಗಾದ್ರೆ? ಸದ್ಯಕ್ಕೆ ಏನಂತ ಹೇಳಿದ್ರೆ ಈ ನಿರ್ಮಾಣದ ಹಂತದಲ್ಲಿರುವಂತ ಏನು ಕಟ್ಟಡ ಇತ್ತು ಆ ಕಟ್ಟಡದ ಒಳಗಡೆ ಏನು ಜನ ಏನು ಅಷ್ಟು ಸಂಪೂರ್ಣವಾಗಿ ಎಲ್ಲ ಅಂಗಡಿಗಳು ಆರಂಭ ಆಗಿರ್ಲಿಲ್ಲ. ಕೆಳಗಡೆ ಇರುವಂತ ಒಂದು 8ರಿಂದ 10 ಅಂಗಡಿ ಮಾತ್ರ ಆರಂಭವಾಗಿದ್ದು ಅದರಲ್ಲಿ ಏನು ಜನ ಇದ್ರು ಆ ಜನ ಕೂಡ ಏನಂತ ಹೇಳಿದ್ರೆ ಒಳಗಡೆ ಸಿಲುಕಿರುವಂತದ್ದು. ಅದರ ಜೊತೆಗೆ ಏನಂತ ಹೇಳಿದ್ರೆ ಈಗ ಏನು ಅಂಗಡಿಗಳು ಆರಂಭವಾಗಿದ್ದು ಅವರು ಏನು ಅಂಗಡಿಗೆ ಬಂದಂತ ಗ್ರಾಹಕರು ಸಿಲುಕಿರುವಂತ ಸಾಧ್ಯತೆ ಇದೆ. ಸಂಪೂರ್ಣವಾಗಿ ಏನಂತ ಹೇಳಿದ್ರೆ ಈ ಕಟ್ಟಡ ಏನು ಸಂಪೂರ್ಣವಾಗಿ ಆರಂಭವಾಗಿರ್ಲಿಲ್ಲ. ಮೇಲ್ಗಡೆ ಹಂತದ ಏನು ಕೆಲಸ ನಡೀತಾ ಇತ್ತು. ಆ ಮೇಲ್ಗಡೆ ಏನು ಜನ ಏನಂತ ಹೇಳಿದ್ರೆ ಕಟ್ಟಡ ಕಾರ್ಮಿಕರು ಮಾತ್ರ ಇರಬಹುದು ಅನ್ನೋಂತ ಒಂದು ಶಂಕೆ ಇದೆ. ಬಟ್ ಕೆಳಗಡೆ ಏನು ಅಂಗಡಿ ಇದ್ದು ಆ ಅಂಗಡಿಯಲ್ಲಿ ಸಿಲುಕಿರುವಂತ ಜನ ಏನಂತ ಹೇಳಿದ್ರೆ ಸಂಪೂರ್ಣವಾಗಿ ಒಳಗಡೆ ಇದ್ದಾರೆ. ಯಾಕಂತ ಹೇಳಿದ್ರೆ ಜಾವೇದ್, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡೋ ಕೆಲಸ ಮಾಡ್ತೀವಿ. ಇದು ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಾಂಪ್ಲೆಕ್ಸ್ ಕುಸಿದು ಆಗಿರುವಂತಹ ಘಟನೆ.
ಎಸ್ ಸ್ಥಳಕ್ಕೆ ಈಗ ಡಿಸಿ ದೀಪಾ ಚೋಳನ್ ಅವರೇ ಖುದ್ದಾಗಿ ಬಂದು ಆ ತೆರವು ಕಾರ್ಯಾಚರಣೆಯನ್ನ ಗಮನಿಸ್ತಾ ಇದ್ದಾರೆ. ಆ ಸ್ಥಳಕ್ಕೆ ಬಂದಿದ್ದಾರೆ ಈಗಾಗಲೇ. ಆದ್ರೆ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಸರಿಯಾದ ಮಾಹಿತಿ ನಮಗೂ ಕೂಡ ಸಿಗ್ತಾ ಇಲ್ಲ. ಆದ್ರೆ ಅಲ್ಲಿರೋ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ ಒಂದು ಬರೋಬ್ಬರಿ 50ರಿಂದ 60 ಜನ ಸಿಗಾಕೊಂಡಿರ್ಬೋದು ಈಗ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮೊದಲಿಗೆ 20 ಅಂದ್ರು 100 ಅಂದ್ರೆ ಈಗ 50 ಜನ ಅಂತ ಇದ್ದಾರೆ. ಆದ್ರೆ ನಿಖರವಾಗಿ ನಮ್ಗೆ ಕಂಪ್ಲೀಟ್ ಆಗಿ ಅಲ್ಲಿ ತೆರವು ಕಾರ್ಯಾಚರಣೆ ಯಾವಾಗ ಮುಗಿಯುತ್ತೆ ಆಗ ನಮ್ಗೆ ನಿಖರವಾದಂತಹ ಮಾಹಿತಿ ಸಿಗಬಹುದು. ಸದ್ಯಕ್ಕೆ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಸ್ಥಳಕ್ಕೆ ಖುದ್ದಾಗಿ ಡಿಸಿ ದೀಪಾ ಚೋಳನ್ ಅವರೇ ಹೋಗಿದ್ದಾರೆ. ತೆರವು ಕಾರ್ಯಾಚರಣೆಯನ್ನ ಗಮನಿಸ್ತಾ ಇದ್ದಾರೆ. ರಕ್ಷಣಾ ಪಡೆ ಕೂಡ ಇದೆ, ಪೊಲೀಸರು ಕೂಡ ಇದ್ದಾರೆ. ಪ್ರಮುಖವಾಗಿ ಅಲ್ಲಿನ ಸ್ಥಳೀಯರು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಒಂದು ತೆರವು ಕಾರ್ಯಾಚರಣೆಯ ವೇಳೆ. ಒಟ್ಟಾರೆಯಾಗಿ ಆದ್ರೆ ಇದೇನು ಈಗಲೇ ಮುಗಿಯುವಂತದ್ದಲ್ಲ, 5-10 ನಿಮಿಷಕ್ಕೆ ಮುಗಿಯುವಂತಹ ತೆರವು ಕಾರ್ಯಾಚರಣೆ ಅಲ್ಲ. ಯಾಕಂದ್ರೆ ಇದು ಬಿದ್ದಿರೋದು ಯಾವ್ದೋ ಚಿಕ್ಕ ಪುಟ್ಟ ಮನೆ ಅಲ್ಲ, 4 ಅಂತಸ್ತಿನ ಕಟ್ಟಡ ಬಿದ್ದಿರುವಂತದ್ದು. ಈಗ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ನೋಡ್ಬೇಕು ಸುಮಾರು ಎಷ್ಟು ಜನ ಸಿಗಾಕೊಂಡಿದ್ದಾರೆ ಅಂತ. ಇನ್ನೊಂದು ವಿಚಾರ ಗಮನಿಸಬೇಕು, ಇಲ್ಲಿ ಕಂಪ್ಲೀಟ್ ಆಗಿ ನಿರ್ಮಾಣ ಹಂತದ ಕಾಂಪ್ಲೆಕ್ಸ್ ಅಲ್ಲ ಇದು. ಕೆಳಗೆ ಒಂದಷ್ಟು ಜನ ಮಳಿಗೆಗಳಿದ್ವು, ಒಂದಷ್ಟು ಮಳಿಗೆಗಳು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಇದೆ. ಸೊ ಮಳಿಗೆಯಲ್ಲಿದ್ದ ಗ್ರಾಹಕರಾಗಿರ್ಬೋದು, ಹಾಗೆ ಅದರ ಶಾಪ್ನ ಓನರ್ಗಳು ಕೂಡ ಸಿಗಾಕೊಂಡಿರ್ಬೋದು ಅನ್ನೋ ಮಾಹಿತಿ ನಮ್ಮ ರಿಪೋರ್ಟರ್ ಜಾವಿದ್ ಕೊಡ್ತಾ ಇದ್ರು. हेलो कैसा काम करने के बाद हेलो सर हेलो कैसा काम करने के बाद हेलो सर हेलो ಎಸ್ ನಮ್ಮ ಪ್ರತಿನಿಧಿ ಜಾವಿದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಜಾವಿದ್, ಈಗ ಒಬ್ಬರ ಸ್ಥಿತಿ ಚಿಂತಾಜನಕ ಅಂತಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಉಳಿದವರ ಕತೆ ಏನ್ ಹೇಳ್ತಿದ್ದಾರೆ ಡಾಕ್ಟರ್? ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ ಜಾವಿದ್? ಜಾವಿದ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಗಾಯಾಳುಗಳ ಸ್ಥಿತಿ ಹೇಗಿದೆ ಜಾವಿದ್ ಈಗ? ಎಸ್, ಈಗ ಗಾಯಾಳುಗಳ ಸ್ಥಿತಿ ಅಂದ್ರೆ ಅದರಲ್ಲಿ ಒಬ್ಬರ ಸ್ಥಿತಿ ಕಂಪ್ಲೀಟ್ ಆಗಿ ಚಿಂತಾಜನಕ ಆಗಿದೆ ಅನ್ನೋ ಮಾಹಿತಿ ಇದೆ. ಇದುವರೆಗೆ 10ರಿಂದ 15 ಜನರನ್ನ ರಕ್ಷಣೆ ಮಾಡಲಾಗಿದೆ. ಅವರೆಲ್ಲರನ್ನೂ ಕೂಡ ಒಂದು ಬಸ್ಸಲ್ಲಿ ಹಾಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಇದು ಧಾರವಾಡದ KVG ಬ್ಲಾಕ್ ಬಳಿ ಇರುವಂತಹ ಕಾಂಪ್ಲೆಕ್ಸ್ ಕುಸಿದು ಬಿದ್ದಿರುವಂತಹ ಪರಿಣಾಮ ಅದರಲ್ಲಿದ್ದಂಥವ್ರು ಎಲ್ಲರೂ ಕೂಡ ಅವಶೇಷಗಳಡಿ ಸಿಗಾಕೊಂಡಿದ್ದಾರೆ. ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಕಳಪೆ ಕಾಮಗಾರಿ ಇದು ಅಂತ. ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಅನ್ನೋದಕ್ಕಿಂತ ನಿರ್ಮಾಣ ಹಂತದ ಕಟ್ಟಡ ಬಿದ್ದಿದೆ ಅನ್ನೋದಕ್ಕೆ ಕಾರಣ ಕಳಪೆ ಒಂದು ಕಾಮಗಾರಿ ಅನ್ನೋದು ಗಮನಕ್ಕೆ ಬರ್ತಾ ಇದೆ. ಎಸ್, 1 ವರ್ಷದಿಂದ ಕಟ್ತಾ ಇದ್ದಂತಹ ಕಟ್ಟಡ ಒಂದೇ ನಿಮಿಷಕ್ಕೆ ನೆಲಸಮ ಆಗಿದೆ. ಹಾಗಾದ್ರೆ ಹುಬ್ಬಳ್ಳಿ ಧಾರವಾಡ ಆ ಒಂದು ಪಾಲಿಕೆ ನಿಯಮಾವಳಿಯನ್ನ ಮೀರಿ ನಿರ್ಮಾಣಕ್ಕೆ ಒಪ್ಪಿಗೆಯನ್ನ ಕೊಟ್ಟಿತ್ತ? ಇವರು ಸಚಿವರ ಕಡೆಯವರು, ಸಚಿವರ ಸಂಬಂಧಿಕರು ಅಂತ ಎಲ್ಲಾ ನಿಯಮವನ್ನ ಗಾಳಿಗೆ ತೂರಿ ಅನುಮತಿಯನ್ನ ಕೊಟ್ಟಿತ್ತ ಪಾಲಿಕೆ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಗಮನಕ್ಕೆ ಬರ್ತಾ ಇದೆ. 4 ಅಂತಸ್ತಿನ ಕಟ್ಟಡ 1 ವರ್ಷದಿಂದ ಕಟ್ಟೋಕೆ ಶುರು ಮಾಡಿದ್ದಾರೆ. ಒಂದೇ ನಿಮಿಷಕ್ಕೆ ಬೀಳುತ್ತೆ ಅಂದ್ರೆ ಏನರ್ಥ? ಅಲ್ಲಿರುವಂತಹ ಜನರ ಸ್ಥಿತಿ ಏನಾಗಬೇಕು? ಹಾಗಾದ್ರೆ ಪಾಲಿಕೆ ಇದ್ಯಾವುದನ್ನು ಕೂಡ ಗಮನಿಸಿರ್ಲಿಲ್ವಾ? ಏನಿದೆ ನಿಯಮಾವಳಿ, ಇವ್ರಿಗೆ ಒಪ್ಪಿಗೆ ಕೊಡ್ಬೇಕಾ? ಏನ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಯಾವ ಉದ್ದೇಶ, ಇದ್ಯಾವುದನ್ನು ಕೂಡ ಒಂದು ಗಮನಿಸ್ತಾ ಇಲ್ವಾ ಹಾಗಾದ್ರೆ ಪಾಲಿಕೆ ಅನ್ನುವಂತಹ ಒಂದು ಅಂಶ ಈಗ ಬೆಳಕಿಗೆ ಬರ್ತಾ ಇದೆ. ಎಲ್ಲ ಒಂದ್ ಕಡೆ ಸಚಿವರ ಕಡೆಯವರು, ಸಚಿವರ ಸಂಬಂಧಿಕರು ಅಂತ ಏಕಾಏಕಿ ನಿಯಮಾವಳಿ ಎಲ್ಲವನ್ನ ಕೂಡ ಏನ್ ನಿಯಮ ಇರುತ್ತೆ ಅವೆಲ್ಲವನ್ನ ಗಾಳಿಗೆ ತೂರಿ ಒಪ್ಪಿಗೆ ಕೊಡ್ತಾ ಹಾಗಾದ್ರೆ ಪಾಲಿಕೆ, ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಅನ್ನುವಂತಹ ಅಂಶ ಕೂಡ ಸದ್ಯಕ್ಕೆ ಗಮನಕ್ಕೆ ಬರ್ತಾ ಇದೆ. हेलो कैसा काम करने के बाद हेलो सर कोशिश करता इसे ಏನಪ್ಪ
ಪಾಲಿಕೆ ನಿಯಮಾವಳಿಯನ್ನ ಮೀರಿ ಕಟ್ಟಡ ನಿರ್ಮಾಣಕ್ಕೆ ಅನುಮತಿಯನ್ನ ಕೊಡ್ಲಾಗಿತ್ತ? ಸಚಿವರ ಸಂಬಂಧಿ ಅಂತ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರ್ಬಿಟ್ಟಿದ್ರ ಹಾಗಾದ್ರೆ ಪಾಲಿಕೆ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. 1 ವರ್ಷದಿಂದ ನಿರ್ಮಾಣ ಮಾಡ್ತಾ ಇದ್ದಂತಹ ಕಟ್ಟಡ ಒಂದೇ ನಿಮಿಷಕ್ಕೆ ನೆಲಸಮ ಆಗಿದೆ. ಪರಿಣಾಮ ಅಲ್ಲಿದ್ದಂಥವರೆಲ್ಲರೂ ಕೂಡ ಅವಶೇಷಗಳಡಿ ಸಿಗಾಕೊಂಡಿದ್ದಾರೆ. ಸುಮಾರು 10 ರಿಂದ 15 ಜನರನ್ನ ಈಗ ಅಂದ್ರೆ ಗಾಯಾಳುಗಳನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸ ಕೂಡ ಸದ್ಯಕ್ಕೆ ಆಗಿದೆ. ಇನ್ನು ಕೂಡ ಆಗ್ತಾ ಇದೆ ಗಾಯಾಳುಗಳನ್ನ ರಕ್ಷಣೆ ಮಾಡುವಂತಹ ಕೆಲಸ. ಆದ್ರೆ ಒಬ್ಬರ ಸ್ಥಿತಿ ಮಾತ್ರ ಚಿಂತಾಜನಕವಾಗಿದೆ, ಗಂಭೀರವಾಗಿದೆ ಅನ್ನೋ ಮಾಹಿತಿ ಈಗ ತಿಳಿದು ಬರ್ತಾ ಇದೆ. ಈಗ ಗಾಯಾಳುಗಳನ್ನ ಸನಿಹದ ಆಸ್ಪತ್ರೆಗೆ ದಾಖಲಿಸಿದ್ದಾರಂತೆ ರಕ್ಷಣಾ ಸಿಬ್ಬಂದಿಗಳು. ಗಾಯಾಳುಗಳ ಪೈಕಿ ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಸ್ಥಳಕ್ಕೆ ಈಗ ಖುದ್ದಾಗಿ ಡಿಸಿ ಅವರು ಕೂಡ ಹೋಗಿದ್ದಾರೆ. ಡಿಸಿ ದೀಪಾ ಚೋಳನ್ ಅವರು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ.